ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಡೇ ಎಂಡ್ ಮಾಡ್ತೀನಿ. ಬುಕ್ ಓದಿ ಡಿನ್ನರ್ ಮಾಡಿ ನನ್ನ ಮನೆಗೆ ಬಂದು ವಿಡಿಯೋ ಎಡಿಟ್ ಮಾಡಿದ್ದಾಯ್ತು. ಸೊ ಇವಾಗ ಹೋಗಿ ಇವಾಗ ಸೈಡಿಂದ ಓಡ್ತಾ ಇದೀವಿ. ನೆಕ್ಸ್ಟ್ ಅಪ್ಡೇಟ್ ಮನೆಗೆ ಹೋಗಿ ಬನ್ನಿ. ಆ್ಯಂಡ್ ಮನೆಗೆ ಹೋಗಿ ವಿಡಿಯೋ ಎಡಿಟ್ ಸಹ ಮಾಡಬೇಕು ಆರಿಸಂಗೋಸ್ಕರ. ನಾನು ಸ್ವಲ್ಪ ಟಯರ್ಡ್ ಆಗಿದೆ ಬೆಳಗ್ಗಿಂದ ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡಿ. ಇವತ್ತು ಬೇಗ ಬಿಡ್ತಾ ಇದ್ದೀನಿ ಯಾಕೆಂತ ಅಂದರೆ ಇವಾಗ ನಾನು ಸೈಡಿಂದ ಹೊರಡ್ತಾ ಇದ್ದೀವಿ ನಾನು ಮತ್ತು ಹೇಮಂತ್. ಸೊ ಇವಾಗ ನಾವು ಲೊಕೇಶನ್ ಬಂದಿದ್ದೀವಿ, ಸೈಟಿಗೆ ಬಂದಿದ್ದೀವಿ. ಜೊತೆಗೆ ಎಚ್ಮೆಂಟಿಂಗ್ ಸಹ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೆನ್ನೆದು ಸ್ವಲ್ಪ ಶಾರ್ಟೇಜ್ ಆಗಿತ್ತು, ಅದಕ್ಕೆ ಇವತ್ತು ಎತ್ಕೊಂಡು ಸೈಡಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಬನ್ನಿ ಸೈಡ್ಗೆ ಹೋಗೋಣ ಇವಾಗ. ಆಮೇಲೆ ಕೋಳಿ ಎತ್ಕೊಂಡು ಹೋಗೋಣ. ಪ್ರಾಜೆಕ್ಟ್ ಮುಗಿಯೋ ಅಷ್ಟರಲ್ಲಿ ಓನರ್ ಹತ್ರ ಮಾತಾಡ್ಬಿಟ್ಟು ಒಂದೆರಡು ಕೋಳಿ ಎತ್ಕೊಂಡು ಹೋಗೋಣ ನಾವು. ಸೊ ನೀವು ನೋಡ್ಬೋದು ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಕೋಳಿಗಳೆಲ್ಲ ಬಂದಿದೆ ಅಲ್ಲಿ. ಇನ್ನ ಏನಾದರೂ ಬೇರೆ ಕಲೆಕ್ಟ್ ಮಾಡ್ಬೇಕಂತ ಅಂದರೆ ಕಮೆಂಟ್ ಮಾಡಿ, ನಾವು ಅದನ್ನ ಕಲೆಕ್ಟ್ ಮಾಡ್ತೀವಿ. ಕಿಂಡರ್ ಜಾಯ್ ಇವಾಗ ಬ್ಯಾಟ್ಸ್ಮನ್ ಹೆಂಗಿರು ಸಿಕ್ಕಿದೆ. ಇವಾಗ ಕಿಂಡರ್ ಜಾಯ್ ತಿನ್ನೋದನ್ನ ಸ್ಟಾಪ್ ಮಾಡ್ತೀವಿ. ನೆಕ್ಸ್ಟ್ ಬೇರೆ ಚಾಕ್ಲೇಟ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಇವಾಗ ಫೈನಲಿ ನಮಗೆ ಬ್ಯಾಟ್ಮನ್ ಸಿಕ್ಕಿದೆ. ಬ್ಯಾಟ್ಮನ್ ಸಿಕ್ಕಾದ್ಮೇಲೆ ಕಿಂಡರ್ ಜಾಯ್ ತಿನ್ನೋದನ್ನ ಸ್ಟಾಪ್ ಮಾಡ್ತೀವಿ. ಇಷ್ಟು ಕಲೆಕ್ಟ್ ಮಾಡಿದ್ವಿ, ಅಲ್ಲೇ ನೀವು ನೋಡ್ಬೋದು. ಸೊ ನಾವು ಈ ಬ್ಯಾಟ್ಮನ್ಗೋಸ್ಕರ ಆಲ್ಮೋಸ್ಟ್ ಎಷ್ಟು ಕಿಂಡರ್ ಜಾಯ್ ತೊಗೊಂಡಿದ್ವಿ. ಬ್ಯಾಟ್ಮನ್ ಹಿಂಗೆ ಬ್ಯಾಟ್ಮನ್ ಏಮಂತ ಪಿಕ್ ಮಾಡಬೇಕು. ಬನ್ನಿ ಹೋಗೋಣ. ಸೈಡ್ಗೆ ಹೋಗ್ತಾ ಇದ್ದೀನಿ. ಇವಾಗ ನಂದು ಟೆಂಪಲ್ ರನ್ ಅಲ್ಲಿ ಆಗಿದೆ. ಇರೋರು ಆ ಥರ ಮಾಡಿತು ಅಂತಂದ್ರೆ ಅದು ಚೆನ್ನಾಗಿರಲ್ಲ. ಸಣ್ಣ ಹುಡುಗರು ಏನಾರು ಅವ್ರಿಗೇನೋ ಮಾಡಕ್ ಬರಲ್ಲ ಅಂದ್ಬಿಟ್ಟು ಕೋಪದಲ್ಲಿ ಬೈದ್ ಬಿಡ್ತಾರೆ. ರೋಡಲ್ಲಿ ಓಡಿಸ್ಬೇಕಾರೆ ಆದಷ್ಟು ಕಾಮಾಗಿ ಓಡಿಸಿ, ಆರಾಮಾಗಿ ಓಡಿಸಿ. ಏನೇ ಆದರೂ ಕೂಡ ನಿಂತ್ಕೊಂಡು ಮಾತಾಡ್ಬಿಟ್ಟು ಸಾರ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಅಮ್ಮನ ಅಕ್ಕನ ಅನ್ಕೊಂಡೆಲ್ಲ ಜಗಳ ಆಡಿ ಅದೆಲ್ಲ ಆರಿಸಂಗೋಸ್ಕರ ಎಷ್ಟು ದುಡ್ಡು ಕೊಟ್ಟರು ಕೂಡ ಆಗಲ್ಲ. ಮೆಂಟಲ್ ಹೆಲ್ತ್ ಏನಾದ್ರು ಡಿಸ್ಟರ್ಬ್ ಆಯಿತು ಅಂತಂದರೆ ಅದನ್ನ ರಿಕವರ್ ಮಾಡ್ಕೊಳ್ಳೋಕ್ಕೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ರಿಕವರ್ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ಶೂರೆನ್ಸ್ ಸಹ ಇರುತ್ತೆ. ಯಾಕಂದ್ರೆ ನಮ್ಗೆ ಆ ಪೊಟೆನ್ಷಿಯಲ್ ಇರುತ್ತೆ. ಏನೇ ಆದ್ರೂ ಕೂಡ ಗಾಡಿಗೆ ಏನೇ ಆದ್ರೂ ಕೂಡ ನಾವು ರಿಕವರ್ ಮಾಡ್ಕೊಳ್ಬೋದು. ಗಾಡಿ ಗುದ್ದು ಟಚ್ ಆಗುತ್ತೆ. ನಮ್ಮ ಲೈಫ್ ಬಗ್ಗೆ ರೋಡಲ್ಲಿ ಇವಾಗ ಅವ್ನು ಬರ್ತಾನೆ, ಅವ್ನದೇನೋ ಫ್ರಸ್ಟ್ರೇಷನ್ ಇರುತ್ತೆ ಅಂದ್ಬಿಟ್ಟು ಅವ್ನು ಜಗಳ ಆಡ್ತಾನೆ, ಆಮೇಲೆ ಹೋಗ್ತಾನೆ, ಮುಗೀತು. ಯಾಕಂದ್ರೆ ನಾವು ವರಿ ಮಾಡ್ಕೊಳ್ಬೇಕಾಗಿರೋದು ರೋಡಲ್ಲಿ ಜಗಳ ಆಡೋದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂತು ಅಂತ ಅಂದ್ರೆ ನಮ್ ದೇಶದಿದೆ, ನಾವು ಅಷ್ಟು ನೋಡ್ಕೊಂಡಿರ್ತೀನಿ. ನಾನ್ ಕೂಡ ಸುಮ್ನೆ ಎಲ್ಲಾರ ಹತ್ರ ಹೋಗಿ ಕಾಲ್ ಕರ್ಕೊಂಡ್ ಜಗಳ ಮಾಡೋ ಕ್ಯಾಟಗರಿನೂ ಬಂದಲ್ಲ. ಕ್ಯಾಟಗರಿಲಂತೂ ನಾನಿಲ್ಲ. ಬೇರೆಯವ್ರ ಜಗಳನ ತೋರಿಸಿ ಅದಕ್ಕೆ ಕಮೆಂಟ್ಸು ಲೈಕ್ಸು ಬರ್ಸ್ಕೊಡೋ ಆಗ್ಬೇಕು ಅಂದ್ಬಿಟ್ಟು ಅವನು ಬೈತಾ ಇದ್ದ. ಇವ್ರು ಬೈದಾಡ್ಕೊಂಡಿರ್ಲಿ, ಅದನ್ನೆಲ್ಲ ಕವರ್ ಮಾಡೋದು ಬೇಡ ಅಂತ ಅನ್ಕೊಂಡು ಕಟ್ ಮಾಡಿದೆ. ಯಾರು ಹೇಳ್ತೀವಿ, ಬಸ್ ಅವನು ನಿಧಾನಕ್ಕೆ ಬರೋದಲ್ವೇನೋ ಅಂತ ಬೈತಾ ಇದ್ದ. ಅವ್ನ್ ಬಸ್ ಅವ್ನಿಗೆ ತಗೊಂಬಂದ್ ಅಡ್ಡ ನಿಲ್ಸ್ಬಿಟ್ಟಿದ್ದ. ಬಸ್ ಅವ್ನು ಕೂಡ ಬರೋಕ್ಕೂ ಜಾಗ ಇರ್ತಾ ಇಲ್ಲ, ನಾವು ಪಾಸ್ ಆಗೋಕ್ಕೂ ಜಾಗ ಇರ್ಲಿಲ್ಲ. ಇವಾಗ ಹೋಗ್ಬೇಕಾರೆ ಯಾರೋ ಸ್ಕೂಲ್ ಬಸ್ ಅವನು. ಇದ್ರಲ್ಲೂ ನಾನು ಪ್ರೊಡಕ್ಟಿವ್ ಆಗಿತ್ತು ಅಂದ್ರೆ ಇದರಿಂದ ಕೂಡ ನನಗೆ ನಾನ್ ತೋರಿಸ್ಬೇಕು ಆರಿಸಂಗೋಸ್ಕರ ಅಂತ ಎಲ್ಲ ಸ್ವಲ್ಪ ಹೇಳ್ತಾ ಇರ್ತಾರೆ. ಅದೆಲ್ಲ ಬೇಕಾ, ಏನಕ್ಕೆ ಸುಮ್ನೆ ಕಣ್ ದೃಷ್ಟಿ ಬೀಳುತ್ತೆ, ಅದು ಇದು ಏನೋ ಮಾಡ್ಕೊಳ್ಳುವಂತೆ. ಬರೀ ನಾರ್ಮಲ್ ವಿಡಿಯೋ ಮಾಡಾಕ್ತೀನಿ ಅಂತ ಏನಾರು ನಾವು ಅಪ್ಪ ಅಮ್ಮ ಹೇಳ್ತು ಅಂತಂದ್ರೆ ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿ ಫಸ್ಟ್, ಆಮೇಲೆ ಬೇಕಾದ್ರೆ ಒಳ್ಳೇದಿರುತ್ತೆ. ಏನಾದ್ರು ಸ್ವಲ್ಪ ಅಚೀವ್ ಮಾಡ್ಬಿಟ್ಟು ಹೇಳ್ತು ಅಂತ ಅಂದ್ರೆ ಯಾಕೆ ಅಂತ ಅಂದ್ರೆ ಇವಾಗ ನಾನು ಏನಾರು ಹೇಳ್ಬೇಕಂತ ಅಂದ್ರೆ ದೇವಸ್ಥಾನದ ಪಾರ್ಟ್ನ ನಾನು ಆಕ್ಚುಲಿ ಕವರ್ ಮಾಡಕ್ಕಾಗಿಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಮನೇಲಿ ಇನ್ನ ಗೊತ್ತಿಲ್ಲ ನಾನು ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಮಾಡ್ತಿರೋದು. ನಾನು ಮನೆಗೆ ಬಂದಿದ್ದಾಯ್ತು. ಮನೆಗೆ ಬಂದು ಕಾರ್ ಎತ್ಕೊಂಡು ಸೈಡ್ಗೆ ಹೊಡ್ತಾ ಇದೀನಿ. ಒಂದು ವೇ ಹೇಮಂತನ್ ಪಿಕ್ ಮಾಡಬೇಕು. ಸ್ಟಾಪ್ ಮಾಡ್ತೀನಿ, ಸಿಗುವ. ಬೆಂಗಳೂರಿಗೆ ಹೋಗಿ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಇವಾಗ ನಮ್ಮ ಅಮ್ಮ ನೋಡ್ತವ್ರೆ. ನೀವು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ. ಇನ್ನೊಂದು 2 hours ಆಗುತ್ತೆ ನಾನು ಬೆಂಗಳೂರಿಗೆ ಹೋಗೋದಕ್ಕೆ. ಫ್ಲೈಟಲ್ಲಿ ಇವಾಗ ಆಲ್ರೆಡಿ ಹೇಮಂತ್ ಇರ್ತಾನೆ. ಇವಾಗ ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಸೈಟ್ಗೆ ಹೋಗಬೇಕು. ಸೊ ಆ್ಯಕ್ಚುಲಿ ನಾನು ನಮ್ಮ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೆ. ಅವ್ರಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡೋದು, ಅದಕ್ಕೋಸ್ಕರ ಅವ್ರಿಗೆ ಯಾರಿಗೂ ಕವರ್ ಮಾಡ್ತೀರಾ ನಾನು. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್.